ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಅಕ್ಕನ ಮನೇಲಿ ಅಂಗ್ರಳ್ಳಿಲಿ ನಮ್ಮ ಅಕ್ಕ ಇರೋದು. ಅವ್ರ ಮನೆ ಸತ್ಯನಾರಾಯಣ ಪೂಜೆ ಮಾಡಿಸಿದ್ದು ಮೊದಲನೇ ಭಾಗ ನಾನು ವಿಡಿಯೋ ಹಾಕಿದ್ದೆ. ಎಲ್ಲರೂ ನೋಡಿದ್ದೀರಾ, ತುಂಬ ಖುಷಿ ಆಯಿತು. ಈಗ ಮುಂದಿನ ಭಾಗ ಹಾಕ್ತಾಯಿದ್ದೀನಿ. ಮುಂದಿನ ಭಾಗದಲ್ಲೂ ತುಂಬ ಇದೆ, ತುಂಬ ಇನ್ನೊಂದು 20 ನಿಮಿಷ ಇದೆ. ನೋಡಿ ಎಲ್ಲರೂ ಯಾವ ಥರ ಪೂಜೆನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಎಲ್ಲರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಭಯ ಭಕ್ತಿ ವಿನಯತೆಯಿಂದ ಇರ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲಿ ಮಾಡಿದ್ರು ಯಾರು ಕರೆದ್ರೂ ಹೋಗಬೇಕು, ಹೋಗಿ ಪ್ರಸಾದ ಇಸ್ಕೊಂಡು ತಿನ್ನಬೇಕು. ಅದು ಹಿಂದಿನಿಂದ ನಡ್ಕೊಂಬಂದಿದೆ. ಹಂಗಾಗಿ ನಮ್ಮ ಅಕ್ಕನ ಮನೇಲಿ ಸುಮಾರು ದಿನದಿಂದ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತಿದ್ರು. ಈಗ ಕಾಲ ಕೂಡಿ ಬಂತು ಅವ್ರಿಗೆ. ಹಾಗೆ ಮಗನ ಮದುವೆ ಆಗಿಲ್ಲ, ಮಗನ ಮದುವೆ ಆಗಬೇಕು. ಹಂಗಾಗಿ ಮುಂಚೆನೇ ಪೂಜೆ ಮಾಡಿಸೋಣ ಅಂತ ಪೂಜೆ ಮಾಡಿಸ್ತಾ ಇದ್ದಾರೆ. ಹಿಂದಿನ ದಿನ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಎಲ್ಲ ಪ್ರತಿಯೊಂದು ಅವರೇ ತೊಗೊಬಂದಿದ್ರು. ನಮ್ಮ ಅಕ್ಕ ಇಷ್ಟು ದುಡ್ಡು ಅಂತ ಕೊಟ್ಟಿದ್ರು ಅವ್ರಿಗೆ. ಪ್ರತಿಯೊಂದೂ ಅಕ್ಕಂದು ಏನಿಲ್ಲ, ಹೂಗಳು ತಗೊಬಂದಿದ್ರು ಮತ್ತು ಮನೇಲಿ ತಟ್ಟೆಗಳೆಲ್ಲ ತಂದಿದ್ರು. ಇನ್ನೆಲ್ಲ ಪ್ರತಿಯೊಂದೂ ಪೂಜೆ ಸಾಮಾನು, ಹಣ್ಣು ಎಲ್ಲನೂ ತುಂಬ ಚೆನ್ನಾಗಿ ತೊಗೊಬಂದಿದ್ರು. ಖುಷಿ ಆಗೋದು ಅವ್ರು ತಂದಿರೋದಕ್ಕೆ. ಎಲ್ಲ ತೆಂಗಿನಕಾಯಿ ಪ್ರತಿಯೊಂದು ತೊಗೊಬಂದಿದ್ರು. ಅರಿಶಿನ, ಕುಂಕುಮ, ಅಕ್ಷತೆ, ಹಣ್ಣುಗಳು, ಎಲ್ಲ ಥರ ಹಣ್ಣುಗಳು, ದಾಳಿಂಬೆ ಹಣ್ಣು, ಹಾಗೆಯೇ ಸೇಬು, ದ್ರಾಕ್ಷಿ, ಸಪೋಟ, ಕಿತ್ತಳೆ ಹಣ್ಣು, ಪ್ರತಿಯೊಂದು ಹಣ್ಣುಗಳು ಎಲ್ಲ ತೊಗೊಬಂದಿದ್ರು. ಎಲ್ಲ ತೊಗೊಬಂದು 5 ಕಳಸ ಕೆಳಗಡೆ ಇಟ್ಟಿದ್ರು. ಹಾಗೆ ಮೇಲ್ಗಡೆ 2 ಕಳಸ ಇಟ್ಟಿದ್ರು. ಹಾಗೆಯೇ ವಿಷ್ಣುವಿಗೆ 2 ಹೆಂಡ್ತಿರು, ಲಕ್ಷ್ಮೀ ಪದ್ಮಾವತಿ, ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಒಂದೇ ಥರ ಸೀರೆ ಉಡಿಸಿ ಮೊದಲಿಗೆ ಅವರು ಗಣೇಶನ ಪೂಜೆ ಮಾಡಿಸಿದ್ರು. ಎಲ್ಲರ ಮನೇಲೂ ಅಷ್ಟೇ, ಪ್ರತಿಯೊಂದೂ ಏನೇ ಒಂದು ಪೂಜೆ ಏನಾದ್ರು ಮಾಡಬೇಕಾದ್ರೆ ಮೊದಲು ನಾವು ಗಣಪತಿ ಪೂಜೆನೇ ಮಾಡಬೇಕು. ನೆಕ್ಸ್ಟು ಭೂಮಿ ಪೂಜೆ ಮಾಡಿಸಿದ್ರು. ಆ ಕೂತಿರೋ ಜಾಗದಲ್ಲೇ ಭೂಮಿಗೆ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಎಲ್ಲ ಹಾಕಿಸಿ ಭೂಮಿ ಪೂಜೆ ಮಾಡಿಸಿದ್ರು. ಹಾಗೆ ಆಮೇಲೆ ಕಳಸ ಪೂಜೆ ಮಾಡಿಸಿದ್ರು. ಬಿಂದಿಗೆಯಲ್ಲಿ ನೀರು ತುಂಬಿ ಅದಕ್ಕೆ ಮಾವಿನ ಸೊಪ್ಪಿಂದ ಹಾಕಿ, ಹಾಗೆ ಅರಿಶಿನ, ಕುಂಕುಮ, ಹಾಗೆಯೇ ಸುತ್ತ ಗಂಧ ಇಟ್ಟು, ಅರಿಶಿನ ಇಟ್ಟು, ಕುಂಕುಮ ಇಟ್ಟು, ಅಕ್ಷತೆ, ಕಾಣಿಕೆ ಎಲ್ಲ ಹಾಕ್ಬಿಟ್ಟು ಕಳಸ ಪೂಜೆ ಮಾಡಿಸಿದ್ರು. ಹಾಗೆ ಕಳಸ ಎಲ್ಲ ಪೂಜೆ ಮಾಡಿಸಿ ಎಲ್ಲವೂ ಮಂತ್ರ ಎಲ್ಲ ಹೇಳ್ಕೊಂಡು ಚೆನ್ನಾಗಿ ಪೂಜೆ ಮಾಡಿಸಿದ್ರು. ಹಾಗೂ ನೆಕ್ಸ್ಟ್ ಈಗ ಇದು ವಿಷ್ಣು ಮತ್ತು ವಿಗ್ರಹ, ಹಾಗೆ ಗಣಪತಿ ವಿಗ್ರಹಕ್ಕೆ ಅಭಿಷೇಕ ಮಾಡಿಸ್ತಾ ಇದ್ದಾರೆ. ಎಲ್ಲ ದೇವ್ರಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ನೀರು ಎಲ್ಲ ಹಾಕಿ ಅಭಿಷೇಕ ಮಾಡಿಸ್ತಿದ್ದಾರೆ. ಇದನ್ನು ಅಲ್ಲಿ ಇಟ್ಬಿಟ್ಟು ಈಗ ಪೂಜೆ ಮಾಡ್ತಾರೆ. ಹಂಗಾಗಿ ಎಲ್ಲದಕ್ಕೂ ನೈವೇದ್ಯ, ಊದ್ಗಡ್ಡಿ, ಕರ್ಪೂರ ಎಲ್ಲ ಮಾಡಿಸಿದ್ರು. ಎಲ್ಲ ಮಾಡಿಸಿ 4 ಜನದ ಕೈಲೂ ಪೂಜೆ ಮಾಡಿಸಿದ್ರು. ನಮ್ಮ ಅಕ್ಕಂಗೆ 2 ಗಂಡು ಮಕ್ಕಳು, ನಮ್ಮ ಭಾವನೂ ಇಲ್ಲ, ಅವ್ರ ದೊಡ್ಡ ಮಗನೂ ಇಲ್ಲ, ತೀರೋಗ್ಬಿಟ್ಟಿದ್ದಾರೆ. ಹಂಗಾಗಿ ಅವರು ಇನ್ನೊಬ್ಬರು ಅಕ್ಕನ ಮಗ ಸೊಸೆನ ಕೂರಿಸಿದ್ರು ಪೂಜೆಗೆ. ಇವರು ಈ ಮಗನಿಗೆ ಇನ್ನೂ ಹುಡುಕ್ತಾ ಇದ್ದಾರೆ ಹುಡುಗಿನ, ಇನ್ನೂ ಸಿಕ್ಕಿಲ್ಲ. ನೆಕ್ಸ್ಟ್ ಮದುವೆ ಮಾಡ್ತಾರೆ ಅವ್ರಿಗೂ. ನಮ್ಮ ಅಕ್ಕನ ಹೆಸರು ಶಂಕರಮ್ಮ ಅಂತ, ಹಾಗೆ ಅವ್ರ ಮಗನ ಹೆಸರು ಚಂದನ್ ಅಂತ. ನಮ್ಮ 4 ಜನ ಅಕ್ಕ ಇದ್ದಾರೆ ನನಗೆ. ಅದರಲ್ಲಿ 2ನೇ ಅಕ್ಕನ ಮಗ ಇವರು, ಪವನ್ ಭವ್ಯ ಅಂತ. ಇವರು ಬೆಂಗಳೂರಲ್ಲಿರೋದು. ಇವ್ರನ್ನ ಪೂಜೆ ಕೊಡಿಸಿದ್ರು. ಇವ್ರಿಗೆ 2 ಮಕ್ಕಳಿದ್ದಾರೆ. ಮೊದಲನೇ ಮಗು ರುದ್ದಿ, ನೆಕ್ಸ್ಟ್ ಮಗು ಗಂಡು ಮಗು, ಅದು ಗುಂಡಣ್ಣ ಅಂತ ಹೆಸರಿಟ್ಟಿದ್ದೀವಿ. ಆ ಮಕ್ಕಳೆಲ್ಲ ಮಗು 5 ತಿಂಗಳು, ಇನ್ನೂ ಮಗು ಬಾಣಂತಿನಿ, ಅವಳು 5 ತಿಂಗಳು ಬಾಣಂತಿ. ಆದರೂ ಪೂಜೆ ಮಾಡಬೇಕಿತ್ತು ಅವ್ರಿಗೆ, ಹಂಗಾಗಿ ಪೂಜೆ ಕೂರಿಸಿದ್ರು. ಅವ್ರನ್ನೇ ಮಗ ಸೊಸೆ ಅಲ್ವಾ, ಹಂಗಾಗಿ ಪೂಜೆ ಕೂರಿಸಿದ್ರು. ಆ ಮಗು ಒಳಗಡೆ ನಮ್ಮ ಭಾವ ಇಟ್ಕೊಂಡಿದ್ರು ಮಗುನ. ಹಾಗೆ ಹೋಮನೂ ಮಾಡಿಸಿದ್ರು. ಹೋಮ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು, ಸತ್ಯನಾರಾಯಣ ಪೂಜೆ ಹೋಮ ಅಂತ. ಹೋಮನೂ ಮಾಡಿಸಿದ್ರು. ಹೋಮ ಎಲ್ಲ ಮುಗೀತು. ಈಗ ಪೂಜೆ ಶುರುವಾಗ್ತಾ ಇದೆ. ಈಗ ಮೊದಲು ಅಭಿಷೇಕ ಎಲ್ಲ ಮಾಡಿಸಿ ಗಣಪತಿಗೂ ಮತ್ತು ವಿಷ್ಣುಗೂ, ಸತ್ಯನಾರಾಯಣ ಸ್ವಾಮಿಗೂ ಅಭಿಷೇಕ ಎಲ್ಲ ಮಾಡಿದ್ರು. ಅಭಿಷೇಕ ಮಾಡಿ ಅಕ್ಕನ ಕೈಲಿ ಕೊಟ್ಟು ಎಲ್ಲ ಕೇಳ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ, ಏನೇನು ಒಳ್ಳೆಯದಾಗಬೇಕು ನಿಮಗೆ ಅದೆಲ್ಲ ಸಂಕಲ್ಪ ಮಾಡ್ಕೊಳ್ಳಿ ಅಂದರು. ಹಂಗಾಗಿ ಅಕ್ಕ ಸಂಕಲ್ಪ ಮಾಡ್ಕೊತಿದ್ದಾರೆ. ಮಾಡ್ಕೊಂಡು ಕೊಟ್ಟರು. ಈಗ ಪೂಜೆ ಇನ್ನೇನು ಶುರುವಾಗುತ್ತೆ. ಇಲ್ಲಿವರೆಗೂ ಪೂಜೆ ನಡೀತಾನೆ ಇತ್ತು. ಎಲ್ಲ ಥರದ ಪೂಜೆ ಮಾಡಿಸಿದ್ರು. ಈ ಕಥೆ ಎಲ್ಲ ಹೇಳಬೇಕು, ಇನ್ನೂ ಪೂಜೆ ಇದೆ, ಇನ್ನೂ ಶುರು ಮಾಡ್ತಾರೆ. ಸ್ವಾಮಿ ಬಂದು ಕೂತಾಗ ಸ್ವಾಮಿ ಎಲ್ಲ ರೀತಿ ಅಂಗಗಳಿಗೆ ಪೂಜೆ ಮಾಡೋ ಅಂಗ ಪೂಜೆ, ಅಕ್ಷತೆ ಕೈಲಿಟ್ಟು ಎಡಗೈ ಮಂತ್ರಾಕ್ಷತೆ ಹಾಕೊಂಡು ಒಂದೊಂದೇ ಕಾಳು ಮಂತ್ರಾಕ್ಷತೆ, ಎಲ್ಲರೂ ಒಂದೊಂದೇ ಕಾಳು ಮಂತ್ರ ಪೂಜೆ ಮಾಡ್ಬೇಕಾದ್ರೆ ಮನಸ್ಸಿನಲ್ಲಿ ಪೂಜೆ ಯಾಮಿ ಅಂತ ಪೂಜೆ ಮಾಡ್ಬೇಕು. ಏನಂತ ಹೇಳಿ ಹಾಕ್ತೀರಿ? ಪೂಜೆ. ಕೂತ್ಕೊಳ್ಳಿ. ಮತ್ತೆ ಇಲ್ಲಿಗೆ ಅಲ್ಲಿ ಎಲ್ಲ ಕಡೆ ಪ್ರಶ್ನೆ ಮಾಡ್ಬೇಕು, ಹೂ ಇಡ್ತಾ ಹೋಗ್ಬೇಕಾಯ್ತಾ? ಓಂ ಸತ್ಯದೇವಾಯ ನಮಃ. ಸ್ವಾಮಿ ಬಂದು ಕೂತಾಗ ಸ್ವಾಮಿ ಪಾದದಿಂದ ಪೂಜೆ ಮಾಡ್ಕೊಳ್ಬೇಕು. ಸತ್ಯದೇವಾಯ ನಮಃ. ಪಾದೋ ಪೂಜೆಯಾಮಿ. ಸತ್ಯಾತ್ಮನೇ ನಮಃ. ಗೃಹೋ ಪೂಜೆಯಾಮಿ. ಸತ್ಯನದಯೇ ನಮಃ. ಜಾನುನೇ ಪೂಜೆಯಾಮಿ. ಸತ್ಯ ಸಂಕಲ್ಪಾಯ ನಮಃ. ಜಂಗೆ ಪೂಜೆಯಾಮಿ. ಸತ್ಯದೇಶಾಯ ನಮಃ. ಊರೋನ್ ಪೂಜೆಯಾಮಿ. ಸತ್ಯರೂಪಾಯ ನಮಃ. ಗುಜಂ ಪೂಜೆಯಾಮಿ. ಸತ್ಯಸೇ ನಮಃ. ಹೃದಯಂ ಪೂಜೆಯಾಮಿ. ಸತ್ಯಕಾಮಾಯ ನಮಃ. ಪೂಜೆಯಾಮಿ. ಸತ್ಯಪರಾಯಣಾಯ ನಮಃ. ಕಂದೋ ಪೂಜೆಯಾಮಿ. ಸತ್ಯಸರ್ವಾಯ ನಮಃ. ಪೂಜೆಯಾಮಿ. ಸತ್ಯಸಂಕಲ್ಪಾಯ ನಮಃ. ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಸರ್ವಾಂಗಾನಿ ಪೂಜೆಯಾಮಿ. ಸತ್ಯನಾರಾಯಣ ಸ್ವಾಮಿ ದೇವತಾಪಾದಾರವಿಂದ ಗೋವಿಂದ ಗೋವಿಂದ. ಹೇಳಿ ಶ್ರೀ ಸಮರ್ಪಯಾಮಿ.
ಸಮರ್ಪಯಾಮಿ ಅಂದ್ರೆ ನಾನು ನಿಂಗೆ ಅರ್ಪಣೆ ಮಾಡ್ತಿದ್ದೀನಿ ಅನ್ನೋ ಅರ್ಥ ಬರುತ್ತೆ. ಸ್ವಾಮಿಯ ಪೂಜೆಗೆ ಯಾವ್ಯಾವ ರೀತಿ ಹೂಗಳು ಬೇಕು ಅಂತ ಹೇಳ್ತಾ ಹೋಗಿ ಹೆಸರನ್ನು ಕೇಳಿಸ್ಕೊಂಡು ಕೈಗೆ ಬರುವಂತ ಹೂವಿನಿಂದ ದೇವ್ರಿಗೆ ನಿಧಾನ ಇಬ್ರು ಹೂ ಮಾಡಿಸ್ತಾ ಹೋಗ್ಬೇಕು, ಆಯ್ತಾ? ಜೊತೆಲಿ ಇಟ್ಕೊಳ್ಳಿ ಅಮ್ಮ. ಅಕ್ಕ ಮುಂದೆ ಬನ್ನಿ. ಸತ್ಯದೇವಾಯ ನಮಃ ಚಂಪಕ ಪುಷ್ಪಂ ಸಮರ್ಪಯಾಮಿ. ಮಾಡಿಸಿ ಚಂಪಕ ಪುಷ್ಪ ಸಂಪ್ರಿಯವ ಸಂಪ್ರಿಯ ಹೂ ಇಡ್ತಾ ಹೋಗಿ. ಸತ್ಯದೇವಾಯ ನಮಃ ಚಂಪಕ ಪುಷ್ಪಂ ಸಮರ್ಪಯಾಮಿ. ಇಬ್ರು ಸತ್ಯದೇವಾಯ ನಮಃ ಚಂಪಕ ಪುಷ್ಪಂ ಸಮರ್ಪಯಾಮಿ. ಸತ್ಯ ನೀವಿಬ್ರು ಹೂ ಮಾಡಿಸೋದು ಹಿಂಗಿಡೋದು. ನೀವಿಬ್ರು ಮಾಡಿಸೋದು ಗಂಡ ಹೆಂಡತಿ ಇಬ್ರು ಹೂ ಇಡೋದು. ಸತ್ಯದೇವಾಯ ನಮಃ ಚಂಪಕ ಪುಷ್ಪಂ ಸಮರ್ಪಯಾಮಿ. ಸತ್ಯಾತ್ಮನೇ ನಮಃ ಜಾಜಿ ಪುಷ್ಪಂ. ಇಬ್ರು ಜಾಜಿ ಪುಷ್ಪ ಇಬ್ರು ಇಡಿ ಹೂ ಇಡಿ. ಮಕ್ಳಿಗೆ ಪಾಠ ಹೇಳ್ತಾರಲ್ಲ ಹಂಗೆ ಹೇಳ್ತೀನಿ ನಾನು. ಓಂ ಸತ್ಯದೇವಾಯ ನಮಃ ಜಾಜಿ ಯಾವ ಜಾಜಿ ಪುಷ್ಪಂ ಸಮರ್ಪಯಾಮಿ. ಸತ್ಯಾತ್ಮನೇ ನಮಃ ಕಲ್ಲಾರ ಪುಷ್ಪಂ ತುಳಸಿ ಪತ್ರಂ ಸಮರ್ಪಯಾಮಿ. ಸತ್ಯಾತ್ಮನೇ ನಮಃ ಜಾಜಿ ಪತ್ರಂ ಸಮರ್ಪಯಾಮಿ. ಸತ್ಯದೇವಾಯ ನಮಃ ಚಂಪಕ ಕೊಡ್ತೋಗಪ್ಪ. ಕೈಗೆ ಬರುವಂತ ಪತ್ರ ತುಳಸಿಯನ್ನು ಧಾರಣೆ ಮಾಡಿದೀವಲ್ಲ, ಕೊಡ್ತೀನಿ. ಕೈಗೆ ಬರೋ ಪತ್ರದಿಂದ ಪೂಜೆ ಮಾಡಿ. ಸತ್ಯದೇವಾಯ ನಮಃ ತುಳಸಿ ಪತ್ರಂ ಸಮರ್ಪಯಾಮಿ. ಸತ್ಯಾತ್ಮನೇ ನಮಃ ಜಾಜಿ ಪತ್ರಂ ಸಮರ್ಪಯಾಮಿ. ಸತ್ಯನಿಧೇ ನಮಃ ಕಲ್ಲಾರ ಪುಷ್ಪಂ ಸಮರ್ಪಯಾಮಿ. ಸತ್ಯಸಂಕಲ್ಪಾಯ ನಮಃ ಬಿಲ್ವಪತ್ರಂ ಸಮರ್ಪಯಾಮಿ. ಸತ್ಯದೇಶಾಯ ನಮಃ ದೂರ್ವಾಗ್ ಪತ್ರಂ ಸಮರ್ಪಯಾಮಿ. ಸತ್ಯರೂಪಾಯ ನಮಃ ಮಲ್ಲಿಕಾ ಪತ್ರಂ ಸಮರ್ಪಯಾಮಿ. ಸತ್ಯಧರ್ಮಾಯ ನಮಃ ವಿಷ್ಣುಕ್ರಾಂತಿ ಪತ್ರಂ ಸಮರ್ಪಯಾಮಿ. ಸತ್ಯೇಷ್ಟ ಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಶ್ರೀಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಮತ್ಸ್ಯಾಯ ನಮಃ ಕೂರ್ಮಾಯ ನಮಃ. ಯಸ್ಯಾಮಿರಣ್ಯವಿಂದೇಯಂ ಕಾಮಶ್ವಂ ಪುರಶಾನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಃ ದಪ್ರಬೋಧಿನಿಂ ಶ್ರಿಯಂ ದೇವಿಂ ಪುವ್ವಯೇ ಶ್ರೀರ್ಮಾಂ ದೇವಿತಾಂ ಕಾಂ ಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ಧ್ವಾಂ ಜ್ವಲಂತಿಂ ದೃಪ್ತಾಂ ತರ್ಪಯಂತಿಂ ಪದ್ಮಸಿತಾಂ ಪದ್ಮವರ್ಣಾಂ ತಾಂ ಪುವ್ವಹೇ ಶ್ರಿಯಂ ಚಂದ್ರಾಂ ಪ್ರಭಾಸಾಯ ಸಾ ಜ್ವಲಂತಿಂ ಶ್ರಿಯಂ ಲೋಕೆ ದೇವ ದುಷ್ಟಾಮುಧಾರಾಂ ತಾಂ ಪದ್ಮಿನೀಮಿಂ ಶರಣಂ ಪ್ರಪದ್ಯೆ ಲಕ್ಷ್ಮೀರ್ಮೇನ ಶತಾಂ त्वां वृणे आदित्यवर्णे तपसोऽधिजातो वनस्पतिस्तव वृक्षोदबिल्वः तस्य फलानि तपसानुदन्तुं मायान्तरायाश्च भार्यः लक्ष्मीः पद्मासने पद्मपत्रध्वंसि गम्भीरावर्तनाभिस्तनपरमितशुभवस्त्रोत्तरीया लक्ष्मीः दिव्ये गजेन्द्रैर्मणिगणगजिते स्थापिता हेमकुम्भैः नित्यं सा पद्महस्तमोऽसदुग्रे सर्वमाङ्गलयुक्ताः लक्ष्मीं क्षीरसमुद्रराजतनयां श्रीरङ्गधामेश्वरीं दासे पुनलोकैकदीपाङ्कुरं श्रीमन्मन्दकटाक्ष ब्रह्मेन्द्रं गादरं तं त्रैलोक्यं कुटुं सर्वशामन्दे मुकुन्दप्रियं सिद्धलक्ष्मीर्मोक्षलक्ष्मी जयलक्ष्मी सरस्वती श्रीलक्ष्मीर्वरलक्ष्मीश्च प्रसन्न भव सर्वदा. ಕೈ ಮುಗಿರಿ ಕೂತ್ಕೊಳ್ಳಿ. ಹೇಳಿ ಮಮ ಗೃಹೆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಾನ್ನಿಧ್ಯ ಸಿದ್ಧಾರ್ಥಂ ಮಮ ಗೃಹೆ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ವೀರಲಕ್ಷ್ಮಿ ಗಜಲಕ್ಷ್ಮಿ ಅಷ್ಟೈಶ್ವರ್ಯ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಾನ್ನಿಧ್ಯ ಸಿದ್ಧಾರ್ಥಂ ಮಮ ಗೃಹೆ ಧನ ಕನಕ ವಸ್ತು ವಾಹನಾದಿ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಾನ್ನಿಧ್ಯ ಸಿದ್ಧಾರ್ಥಂ ಮಹಾಲಕ್ಷ್ಮಿ ಅಷ್ಟೋತ್ರ ದಿವ್ಯ ಶತನಾಮಾವಳಿ ಪೂಜಾ ಕರಿಷ್ಯೆ. ಕೈ ಮುಗಿದು ದೇವರಲ್ಲಿ ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ಹಣಕಾಸಲ್ಲಿ ಕೈಗೂಡಿಸಿ ನಮಗೆಲ್ಲ ಒಳ್ಳೇದು ಮಾಡಿಕೊಡು ಅಂತೇಳಿ ಕೈ ಮುಗಿದು ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವಿ ಕುಂಕುಮಾರ್ಚನೆ ಮಾಡಬೇಕು. ಪೂಜೆ ಮಾಡ್ಬೇಕಾದ್ರೆ ಮನಸ್ಸಿನಲ್ಲಿ ದೇವಿ ಕುಂಕುಮಾರ್ಚನೆ ಮಾಡ್ಬೇಕಾದ್ರಮ್ಮ ಮನಸ್ಸಲ್ಲಿ ಎಣ್ಣೆದೇವ್ರು ಅನ್ನಿಸ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ಕುಂಕುಮಾರ್ಚನೆ ಹಾಕ್ಬೇಕಾದ್ರೆ ಮಹಾಲಕ್ಷ್ಮಿ ನಮ್ಮ ಅಂತೇಳಿ ಪೂಜೆ ಮಾಡ್ಬೇಕು. ಏನಂತೇಳಿ ದೇವ್ರು ನೋಡ್ತಾ ಇರ್ಬೇಕು, ಇಲ್ಲಿ ಹೂ ಹಾಕ್ತಾ ಇರ್ಬೇಕು. ಕುಂಕುಮ ಹಾಕ್ಬೇಕು, ಅಲ್ಲಿ ಹಾಕ್ಬೇಕು. ಒಳ್ಳೆದಲ್ಲಿ ಈ ಕಡೆ ಒಳ್ಳೇದು. ನೀವಿಬ್ರು ಕೈ ಮುಗ್ಕೊಂಡು ಕೂತ್ಕೊಳ್ಳಿ. ವರ ಆಗ್ಬೇಕಮ್ಮ ಇವಾಗ ಅಲ್ಲಿ ನೋಡ್ಕೊಂಡು ಹಾಕ್ಬೇಕು. ವರಪ್ರಸಾದ ಆಗ್ಬೇಕು ಇವಾಗ. ಓಂ ಪ್ರಕೃತ್ಯೈ ನಮಃ ವಿಕೃತ್ಯೈ ನಮಃ. ಆಯ್ತಾ? ಓಂ ಪ್ರಕೃತ್ಯೈ ನಮಃ ವಿಕೃತ್ಯೈ ನಮಃ ವಿದ್ಯಾಯ ನಮಃ ಸರ್ವೋತ್ತಮದಾಯ ನಮಃ ಶ್ರದ್ಧೆಯ ನಮಃ ವಿಪತ್ಯೈ ನಮಃ ಸುರಭ್ಯೈ ನಮಃ ಪರಮಾತ್ಮಿಕಾಯ ನಮಃ ವಾಚೈ ನಮಃ ಪದ್ಮಲಾಯ ನಮಃ ಪದ್ಮಾಯ ನಮಃ ಶುಚೈ ನಮಃ ಸ್ವಹಾಯ ನಮಃ ಸದಾಯ ನಮಃ ಧನ್ಯಾಯ ನಮಃ ಹಿರಣ್ಮಯೇ ನಮಃ ಲಕ್ಷ್ಮೇ ನಮಃ ದೃಷ್ಟಪುಷ್ಟಾಯ ನಮಃ ಭಾವರ್ಯೇ ನಮಃ ಆದಿತ್ಯೈ ನಮಃ ದೀಪ್ತೈ ನಮಃ ದೀಪ್ತಾಯ ನಮಃ ಸುಧಾಯ ನಮಃ ಸುಧಾರಣ್ಯ ಕಮಲಾಯ ನಮಃ ಕಾಂತಾಯ ನಮಃ ಕಾಮಾಕ್ಷೈ ನಮಃ ಕಮಲ ಸಂಭವಾಯ ನಮಃ ಅನುಗ್ರಹಪದಾಯ ನಮಃ ಬುದ್ಧಿಯ ನಮಃ ನಗಾಯ ನಮಃ ವಲ್ಲಭಾಯ ನಮಃ ಶೋಕಾಯ ನಮಃ ಅಮೃತಾಯ ನಮಃ ದೀಪ್ತಾಯ ನಮಃ ಲೋಕ ಶೋಕ ವಿನಾಶಿನಿ ನಮಃ ಧರ್ಮನಿಲಯಾಯ ನಮಃ ಕರುಣಾಯ ನಮಃ ಲೋಕಮಾತ್ರಾಯ ನಮಃ ಪದ್ಮಪ್ರಿಯಾಯ ನಮಃ ಪದ್ಮಾಸ್ತಾಯ ನಮಃ ಪದ್ಮಾಕ್ಷೈ ನಮಃ ಪದ್ಮಸುಂದರ್ಯ ಪದ್ಮಭವಯ ಪದ್ಮಲೋಕ್ಯ ಪದ್ಮನಾಭಪ್ರಿಯಾಯ ನಮಃ ರಾಮಾಯ ನಮಃ ದ್ವಾಲಾಧರಾಯ ನಮಃ ದೇವೇಯ ನಮಃ ಪದ್ಮಿನ್ಯೈ ನಮಃ ಪದ್ಮಗಂಧಿನ್ಯೈ ನಮಃ ಪುಣ್ಯಗಂಧಾಯ ನಮಃ ಸಪ್ತಸಂಗ ಪ್ರಸಾದ ಪ್ರಭಾಯ ಚಂದ್ರವದನ ಚಂದ್ರಾಯ ಚಂದ್ರ ಸುಮಚತುರ್ಜನ ಚಂದ್ರೋಪಾಯ ನಮಃ ಇಂದಿರಾಯ ನಮಃ ಇಂದ್ರಶೀತಿರಾಯ ನಮಃ ಹಾಲಜನಾಯ ನಮಃ ಪುಷ್ಟ್ಯಾಯ ನಮಃ ಶಿವಾಯ ನಮಃ ಶಿವಕರ್ಯಾಯ ನಮಃ ಸತ್ಯಾಯ ನಮಃ ವಿಮಲಾಯ ನಮಃ ವಿಶ್ವಜನ ತೊಟ್ಯಾಯ ನಮಃ ಧಾರಿತಾಯ ಸ್ಪಿರಿಟ್ ಪುಷ್ಕರಣಾಯ ನಮಃ ಶಾಂತ ಶುಕ್ಲಮಾಲ್ಯಂಬರಾಯ ನಮಃ श्रीयै नमः भास्कर्य बिल्वनिलयाय नमः वरारोहाय नमः यशस्विन्यै नमः सुन्दराय नमः उदाराङ्घरण्य नमः धनदान कर्ये नमः सिद्धे शरण सौम्य शुभप्रदान शुभेश्मगदानन्दाय नमः वरलक्ष्मी नमः सुप्रदान शुभाय नरण्य भ्राकार समुद्रनय नमः जयाय नमः मंगलाय विष्णुवक्षस्थल दुष्टपत्ति प्रसन्ना नारायण समाधारितुन्य नमः
देव्येन्मा सर्वोपदेवताभ्यो नमः काल ब्रह्म विष्णु शिवात्मिका त्रिकालज्ञान संतो भुवनेश्वर्यै नमो नमः लक्ष्मी देवी देवताभ्यो नमो नमः अष्टोत्तरनाम पूजा समर्पयामि लक्ष्मी देवी देवता पादारविंद गोविंदा ऑलरेडी मैम अक्का सजगे तो बनी अक्का गणपति गणपति ओम गणपति वर्ष तुम जय सराज ब्रह्मणान ब्रह्मणं प्रदान धर्मनाथ सिंहासन महादेवताभ्यो नमः हिरण्यपात्रं मदोह पूर्णं ददाति मधुव्य धनेदें एकदा ब्रह्मणो भरति एकदैव यजमानायस्ते जो ददाति कोडी महालक्ष्मी सहित श्री सत्यनारायण स्वामी देवता पादारविंद गोविंदा गोविंदा रमण गोविंदा गोविंदा वेंकटेश्वर स्वामी देवता पादारविंद गोविंदा गोविंदा महालक्ष्मी सत्यनारायण स्वामी देवता पादारविंद गोविंदा गोविंदा देवता प्रसाद सिद्धिरस्तु तोಳಿಮ ಎಲ್ಲರೂ ಕೂತಲ್ಲ ತಗೊಳ್ರಪ್ಪ ಸ್ವಾಮಿ ದೇವರ ಪಾದಾರವಿಂದ ಗೋವಿಂದ ಗೋವಿಂದ ಇಂದಿರಾ ರಮಣ ಗೋವಿಂದ ಗೋವಿಂದ ನಾರಾಯಣ ಸ್ವಾಮಿ ದೇವತಾ ಪ್ರಸಾದ ಸಿದ್ಧಿರಸ್ತು ಇಷ್ಟಕಾಮ್ಯಾರ್ಥ ಫಲ ಸಿದ್ಧಿರಸ್ತು ಅಕ್ಷರ ಕಾಯಿ ಒಂದು ದೊಡ್ಡ ನೀರ ಅಕ್ಷರ ಕಾಯಿ ಎರಡೇ ಕಾಳು ಒಂದ್ಸಲಿ ಎರಡು ಕಾಳು ಅಕ್ಷರ ಓಂ ನಾರಾಯಣಾಯ ವಾಸುದೇವಾಯ ತನ್ನೋ ವಿಟ್ಟ ಪ್ರಚೋದಯಾತ್ ಮಹಾಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾ ಪಾದಾರವಿಂದ ಗೋವಿಂದ ಎಲ್ಲ ಮಂಗಲ ತೋಡ್ರು ದೇವತಾ ಪ್ರಸಾದ ಸಿದ್ಧಿ ಆಯ್ತಮ್ಮ ಎದ್ದೇಳಿ ಕೈ ತೊಳ್ಕೊ ಬನ್ನಿ ಅಮ್ಮ ಸರಿ ಎದ್ದೇಳಿ ಎಲ್ಲರೂ ಎದ್ದೇಳ್ರು ಈ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಅಕ್ಕ ಭಟ್ರ ಕೈಲಿ ಕೇಸರಿ ಬಾತು ಉಪ್ಪಿಟ್ಟು ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಸ್ವಲ್ಪ ಪೂಜೆ ಹೋಮ ಎಲ್ಲ ಆದಮೇಲೆ ಅವರೇ ತಿಂಡಿ ಅಂದರು. ಹಂಗಾಗಿ ಎಲ್ರಿಗೂ ತಿಂಡಿ ಕೊಟ್ಟರು, ತಿಂಡಿ ತಿಂತಾಯಿದ್ರು. ಹಾಗೆ ಭಟ್ರೇ ಅವರೇ ಜೋಯಿಸ್ರೇ ಸಜ್ಜಿಗೆ ಮಾಡಿಕೊಂಡ್ರು ಪ್ರಸಾದನ. ಆ ಸಜ್ಜಿಗೆ ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಅಕ್ಕನ ಮನೇಲಿ ಕೇಸರಿ ಬಾತು ಉಪ್ಪಿಟ್ಟು ಮಾಡಿಸಿದ್ರು, ಅದು ತುಂಬ ಚೆನ್ನಾಗಿತ್ತು. ಎಲ್ಲರೂ ತಿಂಡಿ ತಿಂದ್ವಿ. ಹಾಗೆ ಹೋಮಕ್ಕೆ ಮಾಡಿರೋದು ಅವಲಕ್ಕಿ ಇತ್ತು, ಸಿಹಿ ಅವಲಕ್ಕಿ, ಅದು ಚೆನ್ನಾಗಿತ್ತು. ಎಲ್ಲರೂ ಅದನ್ನು ತಿಂದ್ವಿ. ಬರೋ ನೆಂಟರಿಷ್ಟೆಲ್ಲ ಬರ್ತಾಯಿದ್ರು, ಎಲ್ಲರೂ ಅವಾಗೆಲ್ಲ ಬರ್ತಿದ್ರು. ನಾವು ತುಂಬ ಕುಟುಂಬ ಎಲ್ಲರೂ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಎಲ್ಲರೂ ಜಾಸ್ತಿ ಜನ ಇದ್ದೀವಿ. ಹಾಗೆ ಅವ್ರ ಕಡೆಯೂ ನೆಂಟರಿದ್ದಾರೆ, ಅಕ್ಕಂಗೆ ಇಬ್ಬರು ಕಡೆಯೂ ನೆಂಟರಿದ್ದಾರೆ. ಹಂಗಾಗಿ ಎಲ್ರಿಗೂ ಒಂದು ವಾರ ಮುಂಚೆನೇ ಹೇಳಿದರು, ಎಲ್ಲರೂ ಬಂದಿದ್ದರು. ಹಾಗೆ ಬೆಂಗಳೂರಿಂದನೂ ಅಕ್ಕನ ಮಗ, ಅಕ್ಕ, ಭಾವ ಅವರೆಲ್ಲ ಬಂದಿದ್ದರು. ಮತ್ತು ಅಕ್ಕನ ಫ್ರೆಂಡ್ ಒಬ್ಬರು ಗೀತಾ ಅಂತ ಅವರು ಬಂದಿದ್ದರು. ಅವ್ರು ಅಯೋಧ್ಯೆಯಲ್ಲಿ ಇರೋದವರು. ಅವರು ನಮ್ಮ ಫ್ಯಾಮಿಲಿ ಫ್ರೆಂಡು, ಮುಂಚಿಂದನೂ ಅವ್ರ ಫ್ಯಾಮಿಲಿ ಫ್ರೆಂಡು. ಅವರು ಬಂದಿದ್ದರು. ಹಂಗಾಗಿ ಎಲ್ಲರೂ ಬಂದಿದ್ರಲ್ವ, ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ, ಖುಷಿ ಆಯಿತು. ಹಾಗೆ ನಮ್ಮ ತಾಯಿನೂ ಬಂದಿದ್ರು. ನಮ್ಮ ತಾಯಿ ಬಂದಿರಲಿಲ್ಲ, ಎಲ್ಲೂ ಊರಷ್ಟು ಹುಷಾರಿರಲಿಲ್ಲ ಅವ್ರಿಗೆ. 3-4 ತಿಂಗಳಾಗಿತ್ತು ಹುಷಾರಿರಲಿಲ್ಲ. ಈಗ ಅಕ್ಕನ ಮನೆ ಪೂಜೆಗೆ ಬಂದರು, ಅದು ಖುಷಿ ಆಯಿತು. ಅಕ್ಕನ ಮನೆ ಪೂಜೆಗೆ ಬಂದ್ರಲ್ಲ ಅವರು, ಹಂಗಾಗಿ ಖುಷಿ ಆಯಿತು. ಅಮ್ಮನೂ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆಗೆ ರೆಡಿಯಾಗಿ ಕೂತಿದ್ರು ಅಲ್ಲಿ. ಆಮೇಲೆ ಅಕ್ಕ ಭಟ್ರ ಕೈಲಿ ಅಡುಗೆ ಮಾಡಿಸಿದ್ರು. ಭಟ್ರೆಲ್ಲ ಅಡುಗೆ ಮಾಡ್ತಾಯಿದ್ರು. ಅಡುಗೆ ಮಾಡ್ತಿದ್ರು, ವಾಂಗಿಬಾತು, ಹಾಗೆ ಪೂರಿ, ಸಾಗು, ಹಾಗೆ ಅನ್ನ, ಸಾರು, ನುಗ್ಗೆಕಾಯಿ ಬೇಳೆ ಸಾರು, ಕೋಸಂಬರಿ, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಬೂಂದಿ, ಪಾಯಸ, ಹಂಗಾಗಿ ಎಲ್ಲ ಮಾಡ್ತಾಯಿದ್ರು. ಎಲ್ಲನೂ ರೆಡಿಯಾಗಿ ಎಲ್ಲ ಸೀರೆಗಳು ಉಟ್ಕೊಂಡು ಬಂದು ಕೂತ್ಕೊಂಡ್ವಿ. ಎಲ್ಲರೂ ಕೂತ್ಕೊಂಡು ಪೂಜೆ ಮಾಡಿ ಅವ್ರಿಗೆಲ್ಲರ ಕೈಲೂ ಪೂಜೆ ಮಾಡಿಸಿದ್ರು. ಅವರು ಎಲ್ಲರ ಕೈಲೂ ಹೂವು ಹಾಕ್ಸಿದ್ರು. ಯಾರಿಗೂ ಭೇದ ಭಾವ ಏನೂ ಮಾಡಲಿಲ್ಲ ಅವರು. ತುಂಬ ಚೆನ್ನಾಗಿ ಎಲ್ಲರ ಕೈಲೂ ಅಷ್ಟೇ, ಒಬ್ಬರೇ ಹಾಕೋಕ್ಕಿಂತ ಎಲ್ಲರೂ ಹಾಕಬೇಕು ಅಂತ ಇಬ್ಬಿಬ್ಬರನ್ನ ಕರೆಸಿ ದೇವ್ರ ಮೇಲೆ ಹೂಗಳು ಹಾಕ್ಸಿದ್ರು. ಬಿಡಿ ಹೂಗಳನ್ನೆಲ್ಲ ಹಾಕ್ಸಿದ್ರು, ಪತ್ರೆ ಹಾಕ್ಸಿದ್ರು. ಎಲ್ಲರ ಕೈಲೂ ಪೂಜೆ ಮಾಡಿಸಿದ್ರು. ಅದೆಲ್ಲರಿಗೂ ಖುಷಿ ಕೊಡುತ್ತೆ. ಮತ್ತು ಆರತಿ ಮಾಡಬೇಕಾದ್ರು ಅಷ್ಟೇ, ಎಲ್ಲರ ಕೈಲೂ ಆರತಿ ಮಾಡಿಸಿದ್ರು ಅವರು. ಅದು ಅಷ್ಟೇ, ಎಲ್ರಿಗೂ ಎಷ್ಟು ಖುಷಿ ಆಯಿತು. ಆರತಿ ಮಾಡಿದ್ವಲ್ಲ ನಾವು ಅನ್ನೋದು ಎಷ್ಟು ಖುಷಿ ಆಗುತ್ತೆ. नमस्तस्यै नमस्तस्यै नमो नमः ಕೆಳಗೆ ಬಂದ್ಬಿಟ್ಟು ನಮಸ್ಕಾರ ಏನಪ್ಪ
ಹತ್ರ ಹೋಗ್ಬೇಡ ಕಣದ. ಸತ್ಯನಾರಾಯಣ ಸ್ವಾಮಿ ಕಥೆಯಲ್ಲಿ 5 ಅಧ್ಯಾಯ ಇದೆ. 5 ಕಥೆನ ಹೇಳಿದ್ರು. ಪ್ರತಿಯೊಂದು ಕಥೆ ಹೇಳ್ಬೇಕಾದ್ರೂ ಪೂಜೆ ಮಾಡ್ತಾಯಿದ್ರು ತೆಂಗಿನಕಾಯಿ ಹೊಡೆದು. ಹಾಗೆ ಈಗ ಮಂಗಳಾರತಿ ಆರತಿ ಆಡಿಸ್ತಿದ್ದಾರೆ ನಮ್ಮ ಕೈಲೆಲ್ಲ, ಅವರು ಹೇಳ್ಕೊಟ್ರು. ಎಲ್ಲರ ಕೈಲೂ ಆರತಿ ಮಾಡಿಸಿದ್ರು, ಇಬ್ಬರಿಬ್ರು ಕೈಲಿ. ಆಗ ಅರಿಶಿನ ಕುಂಕುಮ ಎಲ್ಲ ಹಾಕಿಸಿ ಹೂವು ಹಾಕಿಸಿ ಎಲ್ಲರ ಕೈಲಿ ಪೂಜೆ ಮಾಡಿಸಿದ್ರು. ಈಗ ತುಪ್ಪದ ದೀಪ ಹಚ್ಬಿಟ್ಟು 2 ದೀಪ ಹಚ್ಚಿ ಆರತಿ ಆಡಬೇಕು. ಹಂಗಾಗಿ ನಾನು ಹೇಳ್ಕೊಡ್ತೀನಿ ಆರತಿ ಆಡಿ ಅಂತ ಹೇಳಿದ್ರು. ಹಂಗಾಗಿ ಎಲ್ಲರೂ ಆರತಿ ಆಡ್ತಾ ಇದ್ದೀವಿ ಈಗ. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ಮನವೆಂಬ ಮಂಟಪ ಬೆಳಗಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ, ಮನವೆಂಬ ಮಂಟಪ ಬೆಳಗಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ, ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನಮ್ಮಲ್ಲಿ ಒಂದಾಗಿ ಉಸಿರಾಗಿರು, ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನನಗಾಗಿ ಏನನ್ನು ನಾ ಬೇಡೆನು, ದನಗನಕ ಬೇಕೆಂದು ನಾ ಕೇಳೆನು, ನನಗಾಗಿ ಏನನ್ನು ನಾ ಬೇಡೆನು, ದನಗನಕ ಬೇಕೆಂದು ನಾ ಕೇಳೆನು, ಈ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ, ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಹೆಜ್ಜೆಯ ಮೇಲೊಂದೆಜ್ಜೆಯ ನೆಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅರಳ್ಯಾದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಸೌಭಾಗ್ಯವಾದ ಲಕ್ಷ್ಮೀ ಬಾರಮ್ಮ, ಕನಕರೊಷ್ಟೆಯ ಕರೆಯುತ್ತ ಬಾರೆ ಮನೆಗೆ ಮಾನವ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಎಲ್ಲರ ಕೈಲೂ ಲಕ್ಷ್ಮಿ ಆಡಿಸಿದ್ರು, ಆರತಿ ಮಾಡಿಸಿದ್ರು. ಹಾಗೆ ಲಾಸ್ಟಿಗೆ ಎಲ್ರಿಗೂ ಪೂಜೆ ಮಾಡಿದವ್ರಿಗೆಲ್ಲ ಪ್ರಸಾದ ಕೊಟ್ಟರು, ಪಂಚಾಮೃತ ಕೊಟ್ಟರು. ಪಂಚಾಮೃತನೂ ಎಲ್ಲ ಅವರೇ ಮಾಡ್ಕೊಂಡಿದ್ರು. ಹಾಲು ಮೊಸರು ಜೇನುತುಪ್ಪ ಹಣ್ಣುಗಳೆಲ್ಲ ಹಾಕ್ಬಿಟ್ಟು ಪಂಚಾಮೃತ ಮಾಡಿದರು. ಸಕ್ಕರೆ ಎಲ್ಲ ಹಾಕಿ. ಹಾಗೆ ಸಜ್ಜಿಗೆನೂ ಮಾಡಿದ್ರಲ್ಲ, ಎಲ್ಲ ಉಂಡೆ ಕಟ್ಟಿಕೊಟ್ರು. ಅಲ್ಲಿ ಪೂಜೆ ಕಥೆ ಕೇಳ್ತಾ ಕೂತಿದ್ವಿ. ಆ ಅಕ್ಕ ಅಂದಿರಿಬ್ಬರು ಉಂಡೆ ಕಟ್ಟಿಕೊಟ್ರು. ಅದೆಲ್ಲ ಉಂಡೆ ಇತ್ತಲ್ಲ, ಹಂಗಾಗಿ ಪೂಜೆ ಮಾಡಿದವ್ರಿಗೆ ಫಸ್ಟು ಅವರಿಗೆ ಹೂವೆಲ್ಲ ಕೊಟ್ಟು ಅವ್ರಿಗೆಲ್ಲ ಇದು ಮಾಡಿ ಆಶೀರ್ವಾದ ಮಾಡಿ ಸಜ್ಜಿಗೆ ಪ್ರಸಾದ ಎಲ್ಲ ಕೊಟ್ಟರು. ಆಮೇಲೆ ನಮಗೂ ಕೊಟ್ಟರು ಎಲ್ರಿಗೂ. ಎಲ್ಲರೂ ನಾವು ಎಲ್ಲ ಪೂಜೆ ಮಾಡಿಬಿಟ್ಟು ಹಂಗೆ ನಮಸ್ಕಾರ ಮಾಡ್ಕೊಂಡ್ವಿ. ಎಲ್ಲರ ಕೈಲೂ ನಮಸ್ಕಾರ ಮಾಡಿಸಿದ್ರು ಎಲ್ಲರ ಕೈಲೂ. ಬೇಗ ಒಂದು 7:30ಗೆಲ್ಲ ಶುರುವಾಗಿದ್ದು 11:30ಗೆಲ್ಲ ಎಲ್ಲ ಮುಗೀತು. ಎಲ್ಲ ಪೂಜೆಗಳು ಹಾಗೆ ಕತೆ ಮತ್ತು ಇದು ಹೋಮ ಎಲ್ಲ ಮುಗಿಸಿದ್ರು. ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಅವರು ವಾಯ್ಸು ಇದು ಕಂಠ ಎಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಕತೆಗಳು ಹೇಳಿದ್ರು. 5 ಅಧ್ಯಾಯ ಇದೆ ಸತ್ಯನಾರಾಯಣ ಸ್ವಾಮಿ ಕಥೆಯಲ್ಲಿ. 5 ಅಧ್ಯಾಯನೂ ಹೇಳಿದ್ರು. ಎಲ್ಲ ಅದೇ ಹೇಳಿ ಮತ್ತೆ ಇವ್ರಿಗೆ ಮತ್ತೆ ಕರೆದ್ರು. ಮತ್ತೆ ಪೂಜೆ ಮಾಡಿದ್ರನ್ನೆಲ್ಲ ಕರೆದು ಅವ್ರ ಕೈಲಿ ಅಕ್ಷತೆ ಕಾಳೆಲ್ಲ ಹಾಕಿಸ್ತಾ ಇದ್ದಾರೆ. ಅಕ್ಷತೆ ಕಾಳೆಲ್ಲ ಹಾಕ್ಸಿದ್ರು. ಮತ್ತು ಎಲ್ರಿಗೂ ಅಕ್ಷತೆ ಕೊಟ್ಟರು. ನಾವೆಲ್ಲರೂ ಅಕ್ಷತೆ ಹಾಕಿದ್ವಿ. ಎಲ್ಲರೂ ಅಕ್ಷತೆ ಹಾಕಿ ದೇವ್ರಿಗೊಂದು 3 ಸುತ್ತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ವಿ. ಅಲ್ಲಿಗೆ ಸ್ವಲ್ಪ ಸಮಾಧಾನ ಆಯಿತು. ಪೂಜೆ ಮಾಡಿದವ್ರಿಗೂ ಕತೆ ಕೇಳಿದ್ಕು ಎಲ್ಲರಿಗೂ ನಮಗೂ ಸಮಾಧಾನ ಆಯಿತು. ಎಲ್ಲರೂ 4 ಜನನೂ ಕೈ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರು. ಆಮೇಲೆ ಎಲ್ಲ ಕೂತ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತೇನೋ ಪೂಜೆ ಮಾಡಿಸ್ಬೇಕಿತ್ತು. ಹಂಗಾಗಿ ಎಲ್ಲರನ್ನೂ ಕೂರಿಸಿದ್ರು. ನೆಂಟರಿಷ್ಟೆಲ್ಲ ಬರ್ತಾಯಿದ್ರು. ಎಲ್ಲರೂ ಬರ್ತಾಯಿದ್ರು. ಇನ್ನೂ ಆಮೇಲೆ ಅಕ್ಕಪಕ್ಕದ ಮನೆಯವರು ಅವ್ರದ್ದೆಲ್ಲ ಪೂಜೆ ಸಾಮಾನೆಲ್ಲ ತಗೊಬಂದಿದ್ರು. ಅದನ್ನೆಲ್ಲ ಪೂಜೆ ಮಾಡ್ಕೊಡೋಕ್ಕೆ ರೆಡಿ ಮಾಡ್ಕೋತಾಯಿದ್ರು.
ಹಬ್ಬಗಳಲ್ಲಿ ಹಾಗೆ ಪೂಜೆ ಮಾಡಿಸ್ಬೇಕಾದ್ರೆ ಮನೇಲಿ ಏನೇ ಒಂದು ಪೂಜೆ ಮಾಡಿಸ್ಬೇಕು ಅಂದ್ರೂ ತುಂಬ ಕೆಲಸ ಇರುತ್ತೆ. ಹಿಂದೆ ಒಂದು ಹಬ್ಬದ ಹಿಂದೆ ಒಂದು ವಾರ ಕೆಲಸ ಇರುತ್ತೆ. ಆಮೇಲೆ ಹಬ್ಬ ಆದಮೇಲೆ ಕೆಲಸ ಇರುತ್ತೆ. ಎಷ್ಟು ಕೆಲಸ ಇರುತ್ತೆ. ಮತ್ತು ಅವ್ರನ್ನೆಲ್ಲ ಕರಿಬೇಕು, ಏನು ಅಡುಗೆ ಮಾಡಬೇಕು ಅಂತೆಲ್ಲ ತಯಾರಿ ಮಾಡ್ಕೋಬೇಕು, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಮನೇಲಿರೋ ಬೆಡ್ಶೀಟ್ಗಳು, ದಟ್ಟಗಳು, ಹಾಗೆ ಕರ್ಟನ್ಗಳೆಲ್ಲ ತೊಳಿಬೇಕು, ಎಲ್ಲ ಮಾಡಬೇಕು. ಎಷ್ಟು ಕೆಲಸ ಇರುತ್ತೆ ಪಾಪ. ಎಲ್ಲ ಪ್ರತಿಯೊಬ್ಬರು ಮನೇಲೂ ಅಷ್ಟೇ. ಅಂದರೆ ಪೂಜೆ ಮಾಡಿಸ್ತೀವಿ, ಮದುವೆ ಮಾಡ್ತೀವಿ ಅಂದರೆ, ಹಬ್ಬಗಳು ಮಾಡ್ತೀವಿ ಅಂದಾಗ ತುಂಬ ಕೆಲಸ ಇರುತ್ತೆ. ಆದ್ರೂ ಎಲ್ಲರೂ ಸೇರ್ಕೊಂಡು ಮಾಡಿಕೊಟ್ರು. ಅಕ್ಕಂಗೆ ಪಾಪ ಕಾಲು ನೋವು ಆದ್ರೂ ಓಡಾಡ್ಕೊಂಡು ತುಂಬ ಖುಷಿಯಿಂದ ಮಾಡ್ತಾಯಿದ್ರು. ಹಾಗೆ ಪಕ್ಕದಲ್ಲಿ ಖಾಲಿ ಜಾಗ ಇತ್ತು, ಅವ್ರದ್ದು ಗದ್ದೆ ಜಮೀನೇನೋ ಇದು ಹೊಲ ಖಾಲಿ ಇತ್ತು. ಅಲ್ಲಿ ಶಾಮಿಯಾನ ಹಾಕ್ಸಿದ್ರು, ಶಾಮಿಯಾನ ಚೇರೆಲ್ಲ ಹಾಕ್ಸಿದ್ರು. ಹಾಗೆ ಇದು ತರಕಾರಿದೆಲ್ಲ ಗ್ರೇವಿ ಮಾಡಿದರು, ಪೂರಿ ಮಾಡಿದರು. ಹಾಗೆ ಕೋಸಂಬರಿ, ಇದು ಸೌತೆಕಾಯಿ ಕ್ಯಾರೆಟ್ ಹಾಕಿ ಕೋಸಂಬರಿ ಮಾಡಿದರು. ಮಜ್ಜಿಗೆ ಮಾಡಿದ್ರು. ಈ ಬಿಸಿಲಿಗಂತೂ ಮಜ್ಜಿಗೆ ಇರಲೇಬೇಕು, ಮಜ್ಜಿಗೆ ಕುಡಿಬೇಕು. ಹಾಗೆ ನುಗ್ಗೆಕಾಯಿ ಸಾಂಬಾರು ಮಾಡಿದರು. ಹಾಗೆ ಶಾವಿಗೆ ಪಾಯಸ, ಬೂಂದಿ, ಹಾಗೆ ಸ್ವೀಟು ಬಾದುಷಾ ಮಾಡಿದರು. ಎಲ್ಲರಿಗೂ ಬಾಳೆದೆಲೆಯಲ್ಲಿ ಊಟ ಕೊಡ್ತಿದ್ರೆ ಅದು ನೋಡೋಕ್ಕೆ ಅಷ್ಟು ಖುಷಿ. ಬಾಳೆದೆಲೆಯಲ್ಲಿ ಊಟ ಮಾಡಿದ್ರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಊಟನೂ ತುಂಬ ರುಚಿಯಾಗಿರುತ್ತೆ. ಹಂಗಾಗಿ ಬಾಳೆದೆಲೆಯಲ್ಲೇ ಊಟ ಮಾಡಬೇಕು. ಯಾವುದೇ ಪೂಜೆ ಮದುವೆಗಳಲ್ಲೆಲ್ಲ ಬಾಳೆದೆಲೆಯಲ್ಲಿ ಊಟ ಮಾಡಬೇಕು, ಇಲ್ಲ ಮುತ್ತುದೆಲೆಯಲ್ಲಿ ಊಟ ಮಾಡಬೇಕು. ಅವೆರಡು ಎಲೆಗಳಲ್ಲಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ, ಆದ್ರೂ ಎನರ್ಜಿನೂ ಇರುತ್ತೆ. ಹಂಗಾಗಿ ಎಲ್ಲ ಊಟ ಕೊಟ್ಟರು. ನಾವು ನೆಕ್ಸ್ಟ್ ಟ್ರಿಪ್ ಕೂತ್ಕೊಂಡ್ವಿ. ಫಸ್ಟು ಎಲ್ಲ ಕೂತ್ಕೊಂಡಿದ್ರು, ಒಂದು ಟ್ರಿಪ್, ಒಂದು 2 ಟ್ರಿಪ್ ಆಯಿತು ಊಟ. ಆಮೇಲೆ ನಾವು ನೆಕ್ಸ್ಟ್ ಟ್ರಿಪ್ಪು ಎಲ್ಲ ಕೂತ್ಕೊಂಡ್ವಿ. ನಮ್ಮ ಅಕ್ಕಂದಿರು ನಾವೆಲ್ಲ ಕೂತ್ಕೊಂಡ್ವಿ. ಮಕ್ಕಳೆಲ್ಲ ನೋಡಿ ಹೆಂಗೆ ಕೂತ್ಕೊಂಡು ಊಟ ಮಾಡ್ತಿದ್ರು. ಅವ್ರಿಗೆ ಜಾಸ್ತಿ ಬಡಿಸಿಲ್ಲ, ವೇಸ್ಟ್ ಮಾಡಿಬಿಡ್ತಾರೆ ಅಂತ ಸ್ವಲ್ಪನೇ ಬಡಿಸ್ಕೊಂಡು ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಬಡಿಸಿದ್ವಿ. ಎಷ್ಟು ಎಲ್ಲ ಬಡ್ಸೋಕ್ಕೆ ಬಂದಿದ್ರು ಭಟ್ರು ಅಡುಗೆ ಮಾಡಿಟ್ಟು ಹೋದರು. ಬೇರೆಯವರೆಲ್ಲ ಇದ್ರಲ್ಲ, ನಮ್ಮ ಅಕ್ಕನ ಮಕ್ಕಳು, ನಮ್ಮ ತಮ್ಮದಿರು, ನಮ್ಮ ಮನೆಯವರು ಅವರೆಲ್ಲ ಇದ್ರಲ್ಲ. ಹಂಗಾಗಿ ಎಲ್ಲರೂ ಊಟ ಬಡಿಸಿದ್ರು. ಬಡಿಸಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ನಿಧಾನಕ್ಕೆ ಊಟ ಮಾಡಿ ಅಂತೇಳಿ ಊಟ ಮಾಡ್ತಾಯಿದ್ದಾರೆ. ನೆಂಟ್ರಿಸ್ಟ್ರಲ್ಲಿ ಬರೋರು ಅಷ್ಟೇ ತುಂಬ ಜನ ಮಿಸ್ ಆದರು. ನನ್ನ ಮಗಳು, ನಮ್ಮ ತಂಗಿ, ನಮ್ಮ ತಮ್ಮನ ಹೆಂಡ್ತಿ, ಇನ್ನೊಬ್ಬರು, ನಾವು 4-5 ಜನ ಮಿಸ್ ಆದರು. ಅವರಿಗೆಲ್ಲ ಬೇಜಾರಾಯಿತು, ಅವರು ಇರಬೇಕಿತ್ತು ಅನ್ನಿಸ್ತು. ಹಂಗಾಗಿ ಹಾಸನಲ್ಲಿ ಅಕ್ಕನ ಮಗಳು ಎಲ್ಲರೂ ಬಂದಿದ್ದರು. ಆಮೇಲೆ ಕುಂಚಾವಿಂದನೂ ಅಷ್ಟೇ, ಅವ್ರ ಮಗಳು, ಅವ್ರ ಅಳಿಯ ಎಲ್ಲ ಬಂದಿದ್ದರು. ಎಲ್ಲರೂ ಬರ್ತಾಯಿದ್ರು. ಅವ್ರು ಮಾತಾಡ್ಸೋದು ಇದೇ ಖುಷಿ. ಒಂದು ಹಬ್ಬ ಹರಿದಿನಗಳು, ಆಗ ಮದುವೆ ಪೂಜೆಗಳಲ್ಲೆಲ್ಲ ತುಂಬ ಎಲ್ಲರೂ ಸಿಗ್ತಾರಲ್ಲ ಅಂತ ಎಷ್ಟು ಖುಷಿಯಿಂದ ಮಾತಾಡ್ತೀವಿ. ಈಗ ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಅಡುಗೆ ಎಲ್ಲರೂ ಊಟ ಮಾಡಿದ್ವಿ. ಎಲ್ಲ ಕೂತ್ಕೊಂಡು ಊಟ ಮಾಡಿ ಸಂತೋಷದಿಂದ ಮಾತಾಡಿ ಎಲ್ಲರಿಗೂ ಬಂದವ್ರಿಗೆಲ್ಲ ಪ್ರಸಾದ, ಸಜ್ಜಿಗೆ ಎಲ್ಲ ಕೊಟ್ವಿ. ಎಲ್ಲ ಕೊಟ್ಕೊಂಡು ನಾವು ನೆಕ್ಸ್ಟ್ ಊಟಕ್ಕೆ ಬಂದ್ವಿ. ನಾವು ನೆಕ್ಸ್ಟ್ ಊಟ ಮಾಡ್ತಿದ್ವಿ. ಊಟ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಊಟ ಎಲ್ಲ ಮುಗಿಯೋದು 4:15 ಆಯಿತು. 4:15 ಮೇಲೆಲ್ಲ ಊಟ ಮಾಡಿ ಎಲ್ರಿಗೂ ಇದು ಮಾಡಿ ಎಲ್ಲ ಪಾತ್ರೆ ಗೀತ್ರೆ ತೊಳೆದಿಟ್ಟು ಎಲ್ಲ ಕೂತ್ಕೊಂಡಾಗ ಸಂಜೆ ಪೂಜೆ ಮಾಡಬೇಕಿತ್ತು. ಹಾಗೆ ಸಂಜೆ ಪೂಜೆ ಮಾಡಿ ದೇವ್ರನ್ನ 3 ದಿನ ಇಟ್ಕೋತೀನಿ ಅಂದರು ಅಕ್ಕ. ಹಾಗೆ ಫೋಟೋಗಳನ್ನೆಲ್ಲ ತೆಗೆಸ್ಕೊತಾ ಇದ್ರು. ಫೋಟೋ ಎಲ್ಲ ತೆಗೆಸ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊಟ್ಟಿದ್ವಿ. ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ವಿ. ಆಮೇಲೆ ಎಲ್ಲರೂ ಬಂದರು. ಸತ್ಯನಾರಾಯಣ ಸ್ವಾಮಿನ ಅಕ್ಕ 3 ದಿನ ಇಟ್ಕೊಂಡಿದ್ರು. ಸೋಮವಾರ ಸಂಜೆ ಬಂದು ಜೋಯಿಸರು ಎಲ್ಲ ಪೂಜೆ ಮಾಡಿಬಿಟ್ಟು ಅವ್ರದ್ದೆಲ್ಲ ಸಾಮಾನು ತಗೊಂಡೋದ್ರು. ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ರೆ, ಸ್ವಲ್ಪನಾರು ಒಂದು ಸ್ವಲ್ಪ ಖುಷಿ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ನೋಡಲಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಧನ್ಯವಾದಗಳು. ಮಹಾಲಕ್ಷ್ಮೀ ಸತ್ಯನಾರಾಯಣ ನೀವಿಬ್ರು ಹರಿದ್ರ ಚರಣಂ ಸರ್ಪಯಾಮೇ. ಓಕೆ ಲಕ್ಷ್ಮೀ